ನೀವೆಲ್ಲರೂ ಕಾಯ್ತಿರೋ ಆತ್ಮ ನಾನೇಯ. ಇದೇನು ರಾಜವ ನಿನ್ನ ಆಟ? ಈ ದಿನ ಸ್ನೇಹನ ಆತ್ಮದಂಗೆ ನಮಗೆಲ್ಲ ಆಟ ಆಡ್ಸಿದ್ ನೀನೇನಾ? ನಿನ್ನ ಏನು ಅನ್ಕೊಂಡಿದ್ದೋ ಕಾಣದೇ ಇರೋ ಆತ್ಮದ ನಾಟಕ ಮಾಡ್ತಿ ಅಂತ ಈಗಲೇ ಗೊತ್ತಾಗಿದ್ದು ನೋಡು. ಸ್ನೇಹನ ಹೆಸರು ಹಿಡ್ಕೊಂಡು ನಮಗೆಲ್ಲ ಮೋಸ ಮಾಡೋಕ್ಕೆ ನಿನಗೆ ಮನಸ್ಸಾದ್ರೆ ಹೆಂಗೆ ಬಂತು ರಾಜವ? ರಾಜವ, ನಿನಗೂ ಪುಟ್ಟಕ್ಕನ ಮನೆಯವ್ರಿಗೂ ಏಟೋ ಮುನ್ಸಿರ್ಬೋದು, ಆದರೆ ಸತ್ತೋರ ಹೆಸರು ಹೇಳ್ಕೊಂಡು ಬದುಕಿರೋರ ಮೇಲೆ ಕಾಟ ಕೊಡಬಾರ್ದು. ನಿನ್ನ ತಪ್ಪಕ್ಕೆ ಶಿಕ್ಷೆ ಏನು ಗೊತ್ತಾ? ನೀವು ಶಿಕ್ಷೆ ಕೊಡ್ಬೇಕಾಗಿರೋದು ನನಗಲ್ಲ, ಸ್ನೇಹನ ಆತ್ಮದ ಹೆಸರಿನಾಗೆ ಊರ್ನನ್ನೆಲ್ಲ ದೊಂಬಿ ಹಬ್ಬಿಸ್ತಿದ್ರಲ್ಲ ಅವ್ರಿಗೆ. ಯೋನ್ ರಾಜವ ಇದೆಲ್ಲ? ವಸಿ ನಾನು ಹೇಳದ್ನ ಕೇಳು ಪುಟ್ಟಕ್ಕ. ಚೀಟಿ ಬರ್ದಿದ್ದೇನೋ ನಾನೇಯ, ಆದ್ರೆ ಸ್ನೇಹನ ಹೆಸರಲ್ಲಿ ಕಣ್ಣ ಮುಚ್ಚಾಲೆ ಆಡ್ತಿದ್ದು ಈ ಬಂಗಾರಮ್ಮನ ಸೊಸೆ ಸ್ನೇಹ ಮತ್ತೆ ಪುಟ್ಟಕ್ಕನ ಮಗಳು ಸಹನ. ಈ ಎರಡು ಕೋತಿಗಳ ಜೊತೆ ಇಲ್ಲಿ ನಿಂತೈತಲ್ಲ ಈ ಚಿಕ್ಕ ಕೋತಿ, ಇವಳು ಸೇರ್ಕೊಂಡವಳೆ. ರಾಜವ, ಮಾತಿನ ಮ್ಯಾಗೆ ನಿಗಾ ಇರ್ಲಿ. ನಮ್ಮ ಮಕ್ಳು ಯಾಕಿಂತ ಕೆಲಸ ಮಾಡ್ತಾರೆ? ಯೋನು ಗೊತ್ತಿಲ್ದೇ ಇರೋಂಗೆ ನಾಟಕ ಆಡ್ಬೇಡ ಪುಟ್ಟಕ್ಕ. ಈ ವಿಷಯ ನಿನ್ಗೂ ಗೊತ್ತಿದ್ದೆ ತಾನೇ ಮಾಡಿರೋದು. ಸತ್ತಿರೋ ಮಗಳು ಹೆಸರು ಬಳಸ್ಕೊಂಡು ಆ ಪೊಲೀಸ್ ಅಪ್ಪನ ಊರ್ ಬಿಟ್ಟೆ ಓಡೋಗಂಗ್ ಮಾಡಿದ್ರಿ. ಆ ಬಡಪಾಯಿ ಪಿಯೋನು ಅವನ್ನ ಎದ್ರಕಂಡು ಮೂಲೆ ಸೇರೋಂಗ್ ಮಾಡಿದ್ರಿ. ಅಮಾಯಕರು ಮನ್ಸ್ನಾಗೆ ಅಂಜಿಕೆ ಹುಟ್ಟಂಗ್ ಮಾಡಿದ್ರಿ. ಅಲ್ಲ, ಇದ್ ಯಾವ ನ್ಯಾಯ ಅಂತ ಕೇಳ್ತೀನಿ. ಏನ್ ಪುಟ್ಟಕ್ಕ ಈ ರಾಜವ ಹೇಳ್ತಾ ಇರೋದು? ನಂಗೇನು ಗೊತ್ತಿಲ್ಲ ಗೌಡ್ರೆ. ನಾನು ನಂಬಿರೋ ಚಾಮುಂಡವನ ಮೇಲೆ ಆಣೆ, ನಾನು ಅನ್ನ ಬೇಸ ಅಗ್ನಿದೇವನ್ ಸಾಕ್ಷಿ ಆಗು ನನಗೇನು ಗೊತ್ತಿಲ್ಲ ಗೌಡ್ರೆ. ನೀನು ಒಂಥರ ಹಸು ಇದ್ದಂಗೆ ಪುಟ್ಟಕ್ಕ. ಅದಕ್ಕೆಯ ನಿನ್ನ ಮಕ್ಕಳು ಮತ್ತೆ ಈ ಸ್ನೇಹ ಸೇರ್ಕೊಂಡು ನಿಂಗೆ ಸಂದಾಗ ಉಲ್ಮೈಸವ್ರೆ. ನೀನು ಸಂದಾಗ ತಿಂದು ಈಗ ನಂಗೆ ತೇಗೂ ಬರ್ತಿಲ್ಲ, ನಂಗೆ ಯೋನು ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ. ಯೋನ್ ರವಿ ರಾಜವ ಹೇಳ್ತಿರೋದು? ಮಾಡಿರದೆ ಅಲ್ಕ ಕೆಲ್ಸ. ಇನ್ ಯೋಳು ಅಂದ್ರೆ ಯೋನ್ ಹೇಳ್ತಾರೆ ಹೇಳ್ ಪುಟ್ಟಕ್ಕ. ಲೇ ಕಳ್ಳಿ ಸುಳ್ಳಿ ಮಳ್ಳಿ ದಿಟ ಏನು ಅಂತ ಬಾಯ್ಬಿಟ್ ಬೊಗಳ್ರೆ. ನೋಡ್ ಪುಟ್ಟಕ್ಕ, ನೀನೇನೋ ಸಾಧುನೇ ಇರ್ಬೋದು, ಆದ್ರೆ ನಿನ್ನ ಮಕ್ಕಳು ಅವರಲ್ಲ, ಮಹಾನ್ ಛತ್ರಿಗಳು. ನಿನಗೆ ಇದು ಗೊತ್ತಿದ್ಯೋ ಗೊತ್ತಿಲ್ವೋ, ಆದ್ರೆ ಇದನ್ನೆಲ್ಲ ಮಾಡಿರೋರು ಇಲ್ಲವ್ರಲ್ಲ, ಇವರಯ್ಯ. ಇವಳು ಈಟೆಲ್ಲ ಅಪವಾದ ಹೊರಿಸ್ತಿದ್ರು, ನೀವ್ ಯಾಕ್ರವಿ ಸುಮ್ಕಿದ್ದೀರಾ? ಗುಟ್ಟು ರಟ್ಟಾಗೋಯ್ತಲ್ಲ, ಅದಕ್ಕೆ ಗಪ್ ಚುಪ್ಪಾಗೋರೆ ಅಲ್ವೇನ್ರೆ? ಇಷ್ಟೊತ್ ತನಕ 3 ಜನಕ್ಕೆ ಮತ್ತೆ ಪುಟ್ಟವಂಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ನಿಂತಿದ್ದೀವಿ. ಇಲ್ಲಿ ಸಲದ ಆರೋಪನ ನಮ್ಮ ಮೇಲೆ ಮಾಡಿದ್ರೆ ಸುಮ್ಮನೆ ಇರಲ್ಲ ರಾಜಿ. ನಮ್ಮವ್ವ ತಾಳ್ಮೆಗೆ ಹೆಸರುವಾಸಿ, ಆದ್ರೆ ಮಕ್ಕಳು ಹಂಗಲ್ಲ. ಸುಳ್ಳುಳಿ ನಮ್ಮ ತಾಳ್ಮೆನ್ ಕೆಣ್ಕದ್ರೆ ಇಲ್ಲಿ ನಡೆಯೋದೇ ಬೇರೆ. ನೀತಿ ನಿಯತ್ಗೆ ನಮ್ಮವ್ವ ಉದಾಹರಣೆ, ನೀತಿ ಬಿಟ್ಟು ನಡೆಯೋರ್ ಹಲ್ಲು ಉದ್ರಸಕ್ಕೆ ನಾವು ಉದಾಹರಣೆ. ನಾವ್ ಯಾವ ತಪ್ಪು ಮಾಡಿಲ್ಲ, ನಮ್ಗೇನು ಗೊತ್ತಿಲ್ಲ. ಅಯ್ಯೋ ಮನೆ ಆಳಿರ ನೋಡಕ್ಕೆ ತೆಳ್ಳಗೆ ಬೆಳ್ಳಗೆ ಇದ್ರು, ಮೈ ತುಂಬಾ ಸೊಪ್ಪು ಸುಳ್ಳೆ ತುಂಬ್ಕೊಂಡಿದ್ದೀರಲ್ರೆ. ಅದನ್ನ ನಿನ್ಗೆ ಹೇಳ್ಕೊ.
ನೀನ್ ಇಲ್ದೇ ಇರೋ ಸುಳ್ಳೆಲ್ಲ ಹೇಳಿದ್ರೆ ನಂಬೋದಕ್ಕೆ ಇಲ್ಲಿ ಯಾರು ಕುರಿಯಲ್ಲ. ಗೊತ್ತಿಲ್ಲ ಮಗ, 5 ಮೈಲಿಂದಲೂ ಗಾಡಿನ ಹಿಂಬಾಲಿಸ್ಕೊಂಡ್ ಬಂದ್ರು. ಬಹುಶಃ ಇವಾಗ ನಿನ್ನನ್ ಮಾಡಿ ಎಲ್ಲ ಓಡಾದ್ರು ಅನ್ಸ್ತೈತೆ. ಅಲ್ಲವಾ ಈಟೊತ್ನ ಇಲ್ಲಿಗೆ ಯಾಕೆ ಬರಕ್ ಹೋದೆ? ಪಾರ್ಟಿ ಆಫೀಸ್ನಾಗೆ ಒಂದ್ ಮುಖ್ಯವಾದ ಸಭೆ ಇತ್ತು ಕಲ, ಅದನ್ನೇ ಮುಗಿಸ್ಕೊಂಡ್ ಮನೆಗೆ ಹೋಯ್ತಿದ್ದೆ. ನೀನ್ ಫೋನ್ ಮಾಡಿದೆಟ್ಗೆ ಏನಾಯ್ತು ಅಂತ ಗಾಬರಿಂದ ಬಂದೆ ಗೊತ್ತಾ? ನನ್ಗಿನ್ ಯೋನ್ ಮತ್ತೆ ಅವ್ರು ಯಾರೋ ನನ್ನ ಹಿಂದೆನೆ ಬರ್ತಿರ್ಬೇಕಾದ್ರೆ ನನ್ಗೆ ಇನ್ನದೇಟ್ ಗಾಬರಿ ಆಯ್ತು ಗೊತ್ತಾ. ಸ್ಯಾನ್ ಎದಿಗ್ಲಾಗ್ಬಿಡ್ತು, ಅದಕ್ಕೆ ನಿಂಗೆ ಫೋನ್ ಮಾಡಿದ್ದು. ಯಾಕ್ಲೆ ಮಗ, ನಾನ್ ಫೋನ್ ಮಾಡಿದ್ ತೊಂದ್ರೆ ಆಯ್ತಾ? ತೊಂದ್ರೆನಿಲ್ಲವಾ, ಗ್ರಾಮ ದೇವತೆ ಮುಂದೆ ಊರ್ ಜನ ಜೊತೆ ನಿಂತಿದ್ದೆ. ಓಲಿ ಬಿಡು ಮಗ, ಈ ಸಮಯದಾಗೆ ನೀನ್ ಅಲ್ಲಿಗಿಂತ ಇಲ್ಲಿರೋದೇ ಮುಖ್ಯ ಆಗಿತ್ತು. ಅದು ಸರಿನೇಯ, ಆದ್ರೆ ಇವಾಗ ಅಲ್ಲಿದ್ದಿದ್ರೆ ಇದನ್ನೆಲ್ಲ ಯಾರು ಮಾಡ್ತಾರ ಅಂತ ಗೊತ್ತಾಗಿರೋದು. ಅವ್ರ ಹೆಸರು ಹೇಳ್ಕೊಂಡು ಯಾರು ಮೋಸ ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಆಗಿರೋದು. ನೀನು ಅಲ್ಲಿರಬಾರ್ದು ಅಂತಲೇ ಅಲ್ವೇ ಸ್ನೇಹ ನನಗೆ ಫೋನ್ ಮಾಡಿ ನಿನ್ನ ಇಲ್ಲಿಗೆ ಬರಂಗ್ ಮಾಡಕ್ಕೆ ಹೇಳಿದ್ದು. ಈಗ ಅಲ್ಲಿ ಏನಾಯ್ತೈತೋ ಏನೋ, ಟೈಮ್ ಬೇರೆ ಆಗೋಯ್ತು. ಅಯ್ಯ, ನಮ್ ಸ್ನೇಹ ಅಲ್ಲೇ ಅವಳೆ ತಾನೆ, ಫೋನ್ ಮಾಡಿ ಚಾರ್ಸಿದ್ರೆ ಏನಾಯ್ತು ಅಂತ ಹೇಳ್ತಾಳಪ್ಪ. ಹಾ ಸರಿ ಅವ ಇನ್ಮೇಲೆ ಗಿಟ್ಟತ್ನಾಗೆಲ್ಲ ಹಿಂಗೆ ಒಬ್ಬೊಬ್ಳೆ ಬರಕ್ ಹೋಗ್ಬೇಡ. ನಿಂಗೆ ಎಲ್ಲಿಗೆ ಹೋಗ್ಬೇಕಾ ನಂಗೆ ಹೇಳು, ನಾನೇ ಕರ್ಕೊಂಬತ್ತೀನಿ. ಆಯ್ತು ಮಗ, ಇವತ್ ಒಂದೇ ದಿನ, ಇನ್ಮ್ಯಾಕ್ ಹಿಂಗೆಲ್ಲ ನಿಂಗೆ ಫೋನ್ ಮಾಡಿ ಅರ್ಧ ದಾರಿನ ಕರ್ಸ್ಕೊಳಕ್ಕೂ ಇಲ್ಲ, ನೀನ್ ಇಲ್ದೆ ಎಲ್ಲೂ ಹೋಗಕ್ಕೂ ಇಲ್ಲ. ದಿಗ್ಲು ಬೀಳ್ಬೇಡ. ಸರಿ ನೀನ್ ಮುಂದೆ ಹೋಯ್ತಾರೋ ಹಿಂದೆನೆ ಬರ್ತೀನಿ.